ಒಂದು ಮಸಾಲೆ ಪುಡಿ ಇದ್ರೆ ಸಾಕು, ಮಸಾಲೆ ಟೀನು ಮಾಡ್ಕೊಳ್ಬೋದು, ಜೊತೆಗೆ ಮಸಾಲ ಹಾಲುನು ಮಾಡ್ಕೊಳ್ಬೋದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಸಾಲೆ ಹಾಲು ಮತ್ತು ಟೀಗೆ ಹಾಕುವಂತಹ ಮಸಾಲೆ ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದೊಂದು ಮಸಾಲೆ ಪುಡಿ ಇದ್ರೆ ಸಾಕು, ಟೀಗೂ ಹಾಕೊಳ್ಬೋದು, ಹಾಲ್ಗೂ ಹಾಕೊಂಡು ಕುಡಿಬೋದು. ಹಳ್ಳಿಯಲ್ಲಿ ಮಸಾಲೆ ಟೀ, ಮಸಾಲೆ ಹಾಲು ದೇಹಕ್ಕೆ ಎಷ್ಟೊಂದು ಹಿತಕರ ಅನಿಸುತ್ತೆ ಅಲ್ವಾ? ಮಸಾಲೆ ಪುಡಿನ ಮಾಡಲಿಕ್ಕೆ ಮೊದಲನೇದಾಗಿ ನಾನು 300 ಗ್ರಾಮು ಒಣಶುಂಠಿ, ಜೊತೆಗೆ 50 ಗ್ರಾಮು ಏಲಕ್ಕಿ, 50 ಗ್ರಾಮು ಸೋಂಪು ಕಾಳು, ಒಂದೇ ಒಂದು ಜಾಯಿಪತ್ರೆನೂ ಕೂಡ ತೊಗೊಂಡಿದ್ದೀನಿ. 300ರಿಂದ 350 ಗ್ರಾಮ್ ಶುಂಠಿಗೆ ಎಷ್ಟನ್ನ ಹಾಕ್ಬೋದು ಅಂತ ತೋರಿಸ್ತಾ ಇದ್ದೀನಿ ನಾನು. 2 ಜಾಯಿಕಾಯಿ, 25 ಗ್ರಾಮಷ್ಟು ಲವಂಗ, 25 ಗ್ರಾಮು ಮೆಣಸು, 25ರಿಂದ 30 ಗ್ರಾಮಷ್ಟು ಚಕ್ಕೆ. ಮಸಾಲೆಗೆ ತುಂಬಾ ರುಚಿ ಕೊಡೋದು ಅಂದರೆ ಏಲಕ್ಕಿ, ಸೋಂಪು ಕಾಳು, ಜೊತೆಗೆ ಚಕ್ಕೆ. ಶುಂಠಿನ ಒಂದ್ಸರಿ ಕುಟಾಣಿಯಲ್ಲಿ ಹಾಕ್ಬಿಟ್ಟು ಗುದ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಪುಡಿ ಮಾಡ್ಕೊಳ್ಳಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಮಸಾಲೆನ ಚಳಿ ಇದ್ದಾಗ ಟೀಗೆ ಅಥವಾ ಹಾಲ್ಗೆ ಹಾಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ಹಿತಕರವಾಗಿರುತ್ತೆ. ಅಲ್ಲದೆ ಕೆಮ್ಮು, ನೆಗಡಿ, ಶೀತ ಆದಾಗ ಹಾಲಿಗೆ ಒಂದೇ ಒಂದು ಸ್ಪೂನು ಈ ಮಸಾಲೆನ ಹಾಕಿ ಕುದಿಸಿ ಕುಡಿಯೋದ್ರಿಂದ ತುಂಬಾ ಹಿತಕರ ಅನಿಸುತ್ತೆ. ಕೆಮ್ಮು, ನೆಗಡಿ, ಶೀತ ತುಂಬ ಬೇಗ ಹುಷಾರಾಗಿಬಿಡುತ್ತೆ. ಶುಂಠಿನ ಪುಡಿ ಮಾಡ್ಕೊಂಡಿದ್ದಾಗಿದೆ. ಜಾಕಾಯಿನೂ ಕೂಡ ಒಂದ್ಸರಿ ಜಜ್ಜಿ ತೊಗೊಂಡ್ಬಿಡೋಣ. ಪುಡಿ ಮಾಡಲಿಕ್ಕೂ ಸಹಾಯ ಆಗುತ್ತೆ, ಜೊತೆಗೆ ಜಾಯಿಕಾಯಿ ಕೆಟ್ಟಿದೆಯಾ ಇಲ್ವಾ ಅಂತಲೂ ಕೂಡ ಗೊತ್ತಾಗುತ್ತೆ. ತಪ್ಪಾಗಿದ್ರೆ ಜಾಯಿಕಾಯಿ ಅಷ್ಟು ರುಚಿಯಾಗಿರೋದಿಲ್ಲ. ಚಕ್ಕೆನೂ ಕೂಡ ಒಂದ್ಸರಿ ಕುಟ್ಕೊಂಡ್ಬಿಡೋಣ. ಹುರಿಲಿಕ್ಕೆ ಅಥವಾ ಪುಡಿ ಮಾಡಲಿಕ್ಕೆಲ್ಲ ಚೆನ್ನಾಗಾಗುತ್ತೆ. ಮಸಾಲೆ ಪದಾರ್ಥಗಳನ್ನ ತಯಾರು ಮಾಡ್ಕೊಂಡಿದ್ದಾಗಿದೆ. ದಪ್ಪ ತಳ ಇರುವಂತಹ ಒಂದು ಬಾಣಲೆಗೆ ಕುಟ್ಟಿರುವಂತಹ ಶುಂಠಿ, ಸೋಂಪು, ಏಲಕ್ಕಿ, ಜಾಪತ್ರೆ, ಕುಟ್ಟಿರುವಂತಹ ಜಾಯಿಕಾಯಿ, ಲವಂಗ, ಕಾಳುಮೆಣಸು, ಜೊತೆಗೆ ಕುಟ್ಟಿಟ್ಟಂತಹ ಚಕ್ಕೆನ ಹಾಕಿ ಕಮ್ಮಿ ಉರಿ ಇಟ್ಕೊಂಡೇ ಒಂದು 5 ನಿಮಿಷ ಹುರ್ಕೊಳ್ಬೇಕಾಗುತ್ತೆ. ಕೆಂಪುಗೆ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಸ್ವಲ್ಪ ಅದರಲ್ಲಿ ಇರುವಂತಹ ತೇವಾಂಶ ಹೋಗೋ ತನಕ, ಚೆನ್ನಾಗಿ ಬಿಸಿ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ದಿನಗಳವರೆಗೆ ಮಸಾಲೆ ಪುಡಿನ ಇಟ್ಕೊಳ್ಳೋದ್ರಿಂದ ಹುಳ ಆಗೋದಿಲ್ಲ ಹುರ್ಕೊಂಡಿದ್ದಾಗಿದೆ. ಇದನ್ನು ತಣಿಲಿಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ತಣಿದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಕಲಿಸ್ಕೊಂಡಿದ್ದಾಗಿದೆ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ಪುಡಿನ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ಹಾಕೊಳ್ಳೋದ್ರಿಂದ ನುಣ್ಣಗೆ ಈ ರೀತಿ ಪುಡಿನ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ. ಸ್ವಲ್ಪನೇ ಹಾಕೊಳ್ಳೋದ್ರಿಂದ ನೈಸಾಗಿ ಪುಡಿನ ಮಾಡ್ಕೊಳ್ಬೋದು. ಆದಷ್ಟು ನೈಸಾಗೆ ಪುಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಮಸಾಲೆಗಳು ಕೂಡ ತುಂಬ ಚೆನ್ನಾಗಿ ಗಮನ ಕೊಡುತ್ತೆ. ಮಸಾಲೆನ ಟೀ ಮತ್ತು ಹಾಲು ಎರಡಕ್ಕೂ ಬಳಸೋದ್ರಿಂದ ನಾನು ಏಲಕ್ಕಿನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೀವೇನಾದರೂ ಬರೀ ಟೀಗಷ್ಟೇ ಬಳಸೋದು ಅಂದರೆ ಏಲಕ್ಕಿನ ಒಂದು 30 ಗ್ರಾಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಲ್ಲ ಮಸಾಲೆನೂ ಪುಡಿ ಮಾಡ್ಕೊಂಡಿದ್ದಾಗಿದೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಬಿಸಿ ಇರುತ್ತೆ. ತಣದ ನಂತರ ನಾವು ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ಬೋದು. ವರ್ಷಗಟ್ಟಲೆ ಇಟ್ಟರೂ ಕೂಡ ಹುಳ ಬೀಳೋದಿಲ್ಲ. ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಳ್ಬೋದು. ಟೀ ಮತ್ತು ಹಾಲಿಗೆ ಮಸಾಲೆ ಪುಡಿ ರೆಡಿಯಾಗಿದೆ. ಬೇಕಾದಾಗೆಲ್ಲ ಟೀ ಅಥವಾ ಹಾಲನ್ನು ಮಾಡಿಕೊಂಡು ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ನಾನು ಟೀ ಮತ್ತು ಹಾಲನ್ನು ಹೇಗೆ ಮಾಡ್ಕೊಳ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಹಾಲನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದೇ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಟೀ ಪುಡಿ, 1 ಸ್ಪೂನು ಮಸಾಲೆ ಪುಡಿನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. 1 ಗ್ಲಾಸು ನೀರನ್ನು ಹಾಕಿ 3/4 ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದಕ್ಕೆ ಕಾಯ್ದಿರುವಂತಹ ಹಾಲನ್ನು ಹಾಕಿ 1-2 ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆನ ಹಾಕೋದಿದ್ರೆ ಡಿಕಾಕ್ಷನ್ ಮಾಡ್ಕೊಳ್ಳುವಾಗನೇ ಸಕ್ಕರೆನ ಹಾಕ್ಕೊಳ್ಬೋದು. ಹಾಲನ್ನು ಹಾಕೋದಿದ್ರೆ ಟೀ ಎಲ್ಲ ಚೆನ್ನಾಗಿ ಕುದ ನಂತರ ಬೆಲ್ಲನ ಹಾಕಿ ತಿರ್ಗಿಸ್ಕೊಂಡ ತಕ್ಷಣವೇ ಸ್ಟವ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ರುಚಿಯಾಗಿರುವಂತಹ ಮಸಾಲೆ ಟೀ ರೆಡಿಯಾಗಿದೆ. ಬೆಲ್ಲನ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಬೆಲ್ಲ ಹಾಕಿ ಟೀ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮಿಕ್ಕಿರುವಂತಹ ಹಾಲಿತ್ತು. ಹಾಲನ್ನು ಕುದಿಯುವಾಗ ಈ ರೀತಿ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ. 1 ಲೋಟಕ್ಕೆ 1 ಸ್ಪೂನು ಮಸಾಲೆ ಪುಡಿನ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ, ಮಸಾಲ ಹಾಲು ರೆಡಿ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಶೀತ, ಕಫ ಆದಾಗ ಹಾಲಿಗೆ ಒಂದೇ ಒಂದು ಚಿಟಿಕೆ ಮಸಾಲೆನ ಹಾಕ್ಕೊಟ್ಟು ನೋಡಿ. ಕಫ, ಶೀತ ಅಷ್ಟಾಗಿ ಆಗೋದಿಲ್ಲ. ತುಂಬಾ ರುಚಿಯಾಗಿರುತ್ತೆ. ನಮ್ಮನೇಲೂ ಕೂಡ ಮಕ್ಕಳಿರೋದ್ರಿಂದ ನಾವು ಒಂದು ಚಿಟಿಕೆನ ಹಾಕಿ ಕೊಡ್ತೀನಿ.
ಕಫ ಶೀತ ಕೆಮ್ಮು ಆದಾಗ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನೀವು ಕೂಡ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.